ಇವತ್ತಿನ ವೀಕೆಂಡ್ ಅಡ್ಡಾದಲ್ಲಿ ನಿಮ್ಮನ್ನು ನಾನು ಬೇರೆ ಬೇರೆ ಅಡ್ಡಗಳಿಗೆ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಯಾರ ಅಡ್ಡ ಇದು? ಕನ್ನಡ ಅಂದರೆ ಇವರಂದ್ರೆ ಹೋರಾಟ. ಹೋರಾಟ ಅಂದರೆ ವಿಭಿನ್ನವಾದಂತಹ ಪ್ರತಿಭಟನೆ, ಬಂದ್ ಬಂದ್ ಬಂದ್. ಹಾಗಾದ್ರೆ ವೀಕೆಂಡ್ ಅಡ್ಡಾದಲ್ಲಿ ಇವತ್ತು ಯಾರು ನನ್ನ ಜೊತೆ ಇದ್ದಾರೆ? ತನ್ನನ್ನು ನಾನು ಸತ್ಯವಂತ, ನಂಬರ್ 1 ಪ್ರಾಮಾಣಿಕತೆ ಅಂತ ಹೇಳ್ಕೊಳ್ಳುವಂತಹ ಕನ್ನಡದ ಹೋರಾಟಗಾರ, ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಇವತ್ತು ನಮ್ಮ ವೀಕೆಂಡ್ ಅಡ್ಡಾದಲ್ಲಿದ್ದಾರೆ. ಹಾಗಾದ್ರೆ ಅವರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ? ಇವತ್ತಿನ ವೀಕೆಂಡ್ ಅಡ್ಡಾದಲ್ಲಿ ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ವೀಕೆಂಡ್ ಅಡ್ಡಾಗೆ ಬರ್ತಾ ಇದ್ದಾರೆ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು. ನಾನಿವತ್ತು ವೀಕೆಂಡ್ ಅಡ್ಡಾದಲ್ಲಿ ಈಗ ಸದ್ಯಕ್ಕೆ ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ಇದು ವಾಟಾಳ್ ನಾಗರಾಜ್ ಅವರ ಅಡ್ಡ. ಇಲ್ಲಿ ಸಾಕಷ್ಟು ಹೋರಾಟವನ್ನ, ಪ್ರತಿಭಟನೆಯನ್ನ ಮಾಡಿದ್ದಾರೆ ಇವರು. ಇದು ಮಾತ್ರ ಅಲ್ಲ, ಅವರ ಬೇರೆ ಬೇರೆ ಅಡ್ಡಗಳು ಯಾವುದು ಅದನ್ನ ಕೂಡ ನಾನು ಅವ್ರ ಜೊತೆನೆ ಹೋಗ್ತಾ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಸಂತೋಷ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ವೀಕೆಂಡ್ ಅಂತ ಹೇಳಿದಾಗ ಎಲ್ಲರೂ ಬೇರೆ ಬೇರೆ ಪ್ಲೇಸ್ಗೆ ಹೋಗ್ತಾರೆ, ಬಟ್ ನಿಮ್ಮಲ್ಲಿ ಸಾಕಷ್ಟು ಅಡ್ಡ ಇದೆ. ನಿಮ್ಮಂತದ್ದೇ ಒಂದು ಬೇರೆ ಬೇರೆ ಅಡ್ಡಗಳು. ಹೌದು, ಇದು ಒಂದು ಅದರಲ್ಲಿ ಅಡ್ಡನಾ? ಹೌದು, ಖಂಡಿತ. ಇದು ಇಲ್ಲಿ ಈ ಸ್ಥಳದಲ್ಲಿ ಸಾವಿರಾರು ಚಳುವಳಿ ನಡೆದೋಗಿದೆ. ಸಾವಿರಾರು, ಒಂದಲ್ಲ ಎರಡಲ್ಲ, ಸಾವಿರಾರು. ಇದು ನಾವೀಗ ಕೂತಿರ್ತಕ್ಕಂಥ ಸ್ಥಳ ಇದು ಸಂಪೂರ್ಣವಾಗಿ ಮೊದಲು ಖಾಲಿ ಮೈದಾನ. ಇದು ಸಂಪೂರ್ಣ ಖಾಲಿ ಮೈದಾನ. ಇದನ್ನ ಸುಭಾಷ್ ನಗರ ಅಂತ ಕರೀತಾ ಇದ್ರು. ಆಗ ವರ್ಷಕ್ಕೊಂದು ಸಾರಿ ಇಲ್ಲಿ ಕಾಂಗ್ರೆಸ್ ವಸ್ತು ಪ್ರದರ್ಶನ ನಡೀತಾ ಇತ್ತು. ಬಹಳ ಹಿಂದೆ, ತುಂಬಾ ವರ್ಷದ ಹಿಂದೆ, ಬಹಳ ಹಿಂದೆ. ತೀರಾ ಅದೊಂದು ಇತಿಹಾಸ. VS ಕೃಷ್ಣಯ್ಯರ್ ಅಂತೇಳಿ ಕಾಂಗ್ರೆಸ್ನಲ್ಲಿದ್ದರು, ಅವರೆಲ್ಲ ಸೇರಿ ಇಲ್ಲಿ ನಡೆಸ್ತಾ ಇದ್ರು. ಭಾರಿ ಐತಿಹಾಸಿಕ ಸ್ಥಳ. ಇಲ್ಲಿ ಒಂದು ಸಣ್ಣ ಅಂಗಡಿನೂ ಇರಲಿಲ್ಲ. ಇಲ್ಲಿ ಇಡೀ ಕಂಪ್ಲೀಟ್ ಮೈದಾನ. ಇಲ್ಲಿ ಸಾವಿರಾರು ಚಳುವಳಿ, ಮೆರವಣಿಗೆಗಳು, ಕನ್ನಡ ಚಳುವಳಿದು ನಡೆದಿದೆ. ಇಲ್ಲಿ ಬಹಳ ನಡೆದಿದೆ. ಈಗ ಈ ಸ್ಥಳ ಹೆಂಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇದು ನೋಡಿದವ್ರಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಇಲ್ಲಿಂದ ನೂರಾರು ಚಳುವಳಿಗಳು, ಸಾವಿರಾರು ಚಳುವಳಿಗಳು, ಮೆರವಣಿಗೆಗಳು ನಡೆದಿದೆ. ರೈಲ್ವೆ ನಿಲ್ದಾಣ ಎದುರುಗಡೆ ರೈಲ್ವೆ ಸತ್ಯಾಗ್ರಹ, ನೂರಾರು ಸತ್ಯಾಗ್ರಹ. ರೈಲುಗಳನ್ನು ತಡೆದು ರೈಲುಗಳನ್ನು ನಿಲ್ಲಿಸಿದ್ದೀವಿ. ಈ ನಾಡಿಗಾಗಿ, ಕರ್ನಾಟಕಕ್ಕಾಗಿ, ಕನ್ನಡಿಗರ ಅಭ್ಯುದಯಕ್ಕಾಗಿ ನಿರಂತರವಾಗಿ ನೂರಾರು ರೈಲು ನಿಲ್ಲಿಸಿದ್ದೀವಿ. ಎದುರುಗಡೆ ರೈಲು ನಿಲ್ದಾಣ. ಇಲ್ಲಿ ಭಾರಿ ಮೆರವಣಿಗೆಗಳು, ಚಳುವಳಿಗಳು. ಒಂದು ಐತಿಹಾಸಿಕವಾದಂಥ ಚಳುವಳಿ ಬೆಂಗಳೂರಿನಲ್ಲಿ ಭಾರಿ ಚಳುವಳಿ ಅಂತ ಹೇಳಿದ್ರೆ, ನಾಡಿಗಾಗಿ, ನಾಡಿನ ಅಭ್ಯುದಯಕ್ಕಾಗಿ, ಕರ್ನಾಟಕದ ಬೇಡಿಕೆಗಳಿಗಾಗಿ ನಾವು ಒಂದು ಬೆಂಗಳೂರು ಬಂದ್ಗೆ ಕರೆ ಕೊಡ್ತೀವಿ. ನಾವು ಬಹಳ ಹಿಂದೆ, ಸುಮಾರು 45 ವರ್ಷದ ಹಿಂದೆ, ಆವಾಗ ಗರುಡಾಚಾರ್ ಅಂತೇಳಿ ಅವರು, ಈಗ ಗರುಡ ಮಾಲ್ ತಂದೆ ಗರುಡಾಚಾರ್, ಅವರು DG ಆಗಿದ್ದರು. ಆಮೇಲೆ SP ಪೊಲೀಸ್ ಅಧಿಕಾರಿಯಾಗಿ ಆ ಕಾಲದಲ್ಲಿದ್ದರು. ಒಂದಿಲ್ಲ. ಮೈದಾನ ಅಂದ್ರೆ ಮೈದಾನ, ಐತಿಹಾಸಿಕವಾದ ಮೈದಾನ. ಗೊತ್ತಾಯ್ತಲ್ಲ? ನಾವು ಈ ಥರ ಬಹಳ ಮಾಡಿದ್ದೀವಿ. ಭಾಳ ಮೆರವಣಿಗೆ, ಕನ್ನಡ ಚಳುವಳಿ ಮೆರವಣಿಗೆ, ಕನ್ನಡಿಗರ ಮೆರವಣಿಗೆ, ಕನ್ನಡಿಗ ಉದ್ಯೋಗಕ್ಕಾಗಿ ಕನ್ನಡಿಗರು ಬಹಳ ಚಳುವಳಿಯನ್ನು ಮಾಡಿದ್ದೇವೆ.
ಅದರಲ್ಲಿ ಪ್ರಮುಖ ನಿಮ್ಮ ಚಳವಳಿಯ ಪ್ಲೇಸ್ಗಳಿದೆಯಲ್ಲ, ಅದಕ್ಕೆ ನಾವು ಒಂದೊಂದಾಗಿ ಹೋಗಿ ಅಲ್ಲಿ ಖಂಡಿತ. ಎಸ್, ಇವರು ಕೇವಲ ಇಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆಗಳಲ್ಲಿ ಹೋರಾಟವನ್ನ ಮಾಡಿದ್ದಾರೆ, ಬೇರೆ ಬೇರೆ ಚಳವಳಿಗಳನ್ನ ಮಾಡಿದ್ದಾರೆ, ಜೊತೆಗೆ ಅನೇಕ ಕೇಸ್ಗಳನ್ನು ಕೂಡ ಹಾಕಿಸ್ಕೊಂಡಿದ್ದಾರೆ, ಅನೇಕ ಸ್ಟೇಷನ್ಗಳಲ್ಲಿ ಕೇಸ್ಗಳಿದೆ, ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅವ್ರ ಜೊತೆಗೆ ನಾವು ಈಗ ಮಾತನಾಡ್ತಾ ಹೋಗೋಣ. ನಿಮ್ಗೆ ಗೊತ್ತಿದೆ, ವಿಭಿನ್ನವಾದ ಪ್ರತಿಭಟನೆಯನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ವಾಟಾಳ್ ನಾಗರಾಜ್. ಈಗ ನಮ್ಮ ಸವಾರಿ ಎಲ್ಲಿಗೆ ಹೋಗುತ್ತೆ, ಅವರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. ಬೆಳ್ಳಿ ರಥ, ನಿಮ್ಮ ಬೆಳ್ಳಿ ರಥ. ಬೆಳ್ಳಿ ರಥ ಇದು ಈ ಚಿನ್ನದ ರಥ. ಇದು ಚಿನ್ನದ ರಥ. ನಮ್ಮ ಚಿನ್ನದ ರಥದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಹೋರಾಟ ಅಂದ್ರೆ ವಿಭಿನ್ನವಾಗಿ ನೀವು ಪ್ರತಿಭಟನೆಯನ್ನ ಮಾಡೋದು, ಅಂದ್ರೆ ಯಾವ ವಿಷಯಕ್ಕೆ ತಕ್ಕ ಹಾಗೆ ಯಾವ ರೀತಿಯಾಗಿ ಪ್ರತಿಭಟನೆ ಇರಬೇಕು ಅಂತ ಹೇಳಿ, ಆ ರೀತಿಯಾದಂತಹ ಒಂದು ಥಾಟ್ ಹೇಗ್ ಬರುತ್ತೆ, ಯಾವ ರೀತಿ ಈ ತರ ಈಗ ಬುರ್ಕಾ ಹಾಕೊಂಡಿದ್ರಿ, ಆಗ್ಲೇ ಸೀರೆ ಕಥೆ ಹೇಳ್ತಾ ಇದ್ರಿ, ಕೆಲವು ಕಡೆಗಳಲ್ಲಿ ಬುರ್ಕಾ ಹಾಕೊಂಡಿದ್ರಿ, ಕೊಡೆಯನ್ನ ಹಿಡ್ಕೊಂಡಿದ್ರಿ, ಇನ್ನೊಂದು ಕಡೆಗಳಲ್ಲಿ ನೀವು ನೋಡಿದ್ರೆ ಸಾರೋಟಲ್ ಬರುವಂತದ್ದು ಕತ್ತೆನಾಗಿರ್ಬೋದು, ಅಥವಾ ಮದುವೆ ಮಾಡುವಂತಹ ವಿಚಾರ, ಹೀಗೆ ಬೇರೆ ಬೇರೆ ರೀತಿಯಾಗಿ ಪ್ರತಿಭಟನೆಗಳನ್ನ ನೀವು ಮಾಡಿದಿರಿ. ಬಟ್ ಒಂದ್ ಕಡೆ ಸಾಕಷ್ಟು ಜನ ಕೂಡ ಇದ್ರು, ಆಗ್ಲೇ ನಾವು ನೋಡ್ತಾ ಇದ್ವಿ, ಆ ತರದ ಹೋರಾಟದ ಒಂದು ಜನರಲ್ಲಿ ಇಟ್ಕೊಂಡು ಮಾಡಿದ್ರಿ, ನೀವು ಏಕ ವ್ಯಕ್ತಿಯಾಗಿ ಹೋರಾಟ ಮಾಡಿದಿರಿ. ಸೊ ಹೇಗೆ ಈ ಒಂದು ವಿಭಿನ್ನ ಪ್ರತಿಭಟನೆ ಜೊತೆಗೆ ಈ ಪ್ರತಿಭಟನೆ ಮಾಡಬೇಕು, ಈ ರೀತಿಯಾಗಿ ವಿಶೇಷವಾಗಿ ಮಾಡಬೇಕು ಅಂತ ಅನ್ಸಿದ್ ಯಾವಾಗ? ಸುಮಾರು 16-17 ವಯಸ್ಸಿಗೆ ನಾನು ಹೋರಾಟಕ್ಕೆ ಇಳಿದ್ಬಿಟ್ಟೆ. ನಿಮ್ಗೆ ಯಾವಾಗಿಂದನೇ ಈ ಹೋರಾಟ ಮನೋಭಾವ ಇತ್ತು? ಅಯ್ಯೋ, ಸ್ಫೂರ್ತಿ ಆಗಿದ್ರ ಈ ತರ ಮಾಡ್ಬೇಕು ಅಂತ ಹೇಳಿ? ಸುಮಾರು ನನಗೆ 9-10 ವರ್ಷ ಇದ್ದಾಗಲೇ ಆಗ್ತಾನೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಹಂಗಂದ್ರೆ 47ನೇ ಇಸ್ವಿ ಅಂದ್ರೆ ನಿಮ್ಗೆ 9-10 ವರ್ಷ ಅಂತ ಹೇಳಿದ್ರೆ, ನೀವು ಹಂಗಾದ್ರೆ 38-39 1939-40 ಆ ತರನ ಇಸ್ವಿ ಅಥವಾ? ಹೌದು, ನನಗನ್ನಿಸ್ತದೆ ಅವತ್ತಿನ ಪರಿಸ್ಥಿತಿನಲ್ಲಿ ನನಗೆ ಸುಮಾರು 7 ವರ್ಷ 8 ವರ್ಷ ಇರ್ಬೋದು, ಅಥವಾ 10 ವರ್ಷ ಇರ್ಬೋದು. ಅವತ್ತೇನು ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವಾಗ ನಮ್ಮ ಶಾಲೆಯಲ್ಲಿ ನಮ್ಮ ಉಪಾಧ್ಯಾಯರಿಗೆ ವಾಟಾಳ್ ನಾಗರಾಜ್ ಎತ್ತರವಾಗಿದ್ದಾರೆ, ಉದ್ದವಾಗಿದ್ದಾರೆ, ಇವ್ರ ಕೈಯಲ್ಲಿ ರಾಷ್ಟ್ರಧ್ವಜ ಕೊಟ್ಟು ಮೆರವಣಿಗೆಯಲ್ಲಿ ಊರು ಬೀದಿನಲ್ಲಿ ಓಡಾಡಬೇಕು ಅಂತ ಅವ್ರು ತೀರ್ಮಾನ ತಗೊಂಡ್ರು. ರಾಷ್ಟ್ರಧ್ವಜ ಇವತ್ತು ಸ್ವಾತಂತ್ರ್ಯೋತ್ಸವ ಇದರಲ್ಲಿ ಎಲ್ಲರೂ ನಡೀರಿ ಮೆರವಣಿಗೆ. ವಾಟಾಳ್ ನಾಗರಾಜ್, ಆಗ ಬರೀ ನಾಗರಾಜ್ ಅಂತ ಹೆಸರು, ವಾಟಾಳ್ ಆಮೇಲೆ ಬಂತು, ಬರೀ ನಾಗರಾಜ್ ಕೈಲಿ ರಾಷ್ಟ್ರಧ್ವಜ ಕೊಡೋಣ ಅಂತ ನಾವು ರಾಷ್ಟ್ರಧ್ವಜ ಹಿಡ್ಕೊಂಡು ಬೀದಿಲಿ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ, ಸ್ವಾತಂತ್ರ್ಯಕ್ಕೆ ಜಯ, ಈ ಥರ ಇಡೀ ಹೋಗ್ತಾ ಇದ್ದು. ಅಲ್ಲಿ ನಾನು ಆಗಲೇ ಬಾವುಟ ಹಿಡಿದೆ, ತೀರಾ ಚಿಕ್ಕ ವಯಸ್ಸಿನಲ್ಲೇ ಬಾವುಟ ಹಿಡಿದೆ. ಹೌದೌದು, ಸ್ವಾತಂತ್ರ್ಯ ನೋಡಿದ್ದೀನಿ ನಾನು, ಬಾವುಟ ಹಿಡಿದ್ನಲ್ಲ. ರಾಷ್ಟ್ರಧ್ವಜ ಮೆರವಣಿಗೆ, ಗಾಂಧಿಯವರು, ಅವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ, ಜವಾಹರ್ಲಾಲ್ ನೆಹರು ಅವರಿಗೆ ಜಯವಾಗಲಿ, ಸುಭಾಷ್ ಚಂದ್ರ ಬೋಸ್ಗೆ ಜಯವಾಗಲಿ. ಈಗ ನೀವು ಅಲ್ಲಿ ನೆನಪುಗಳನ್ನ ಹೇಳ್ತಾ ಇದ್ರೆ, ಒಂದ್ ಕಡೆ ನಿಮ್ಮ ವಯಸ್ಸಿನ ಬಗ್ಗೆ ಮಾತಾಡ್ತಾರೆ. ಈಗ ಗೂಗಲ್ ಅನ್ನ ನೋಡಿದ್ರೆ 82 ವರ್ಷ 83 ವರ್ಷ ಅಂತ ತೋರಿಸುತ್ತೆ. ಈಗ ಯಾರಿಗೂ ಗೊತ್ತಿಲ್ವಾ, ನಿಮ್ಗೂ ಸೇರಿ ಅಂತ? ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಯಾರಿಗೂ ಭಾರಿ ಪ್ರಯತ್ನ ಪಡ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ವರ್ಷ ಹೇಳ್ತಾ ಇದ್ದಾರೆ, ನನಗೂ ಗೊತ್ತಿಲ್ಲ. ಆದರೆ ಆ ಸಂದರ್ಭವನ್ನು ನಾನು ಬೇರೆ ರೀತಿ ನಾವು ಅದನ್ನು ಹೇಳ್ತೀನಿ, ಮುಂದೆ ಹೇಳ್ತೀನಿ. ಸಂದರ್ಭವನ್ನು ವಯಸ್ಸು ಅಂತ ಬಂದಾಗ ನನಗೆ ಈ ಜನ್ಮ ದಿನಾಚರಣೆ ಇದು ನಾನು ಆಚರಣೆ ಮಾಡ್ತಾ ಎಂದೂ ಮಾಡಿಲ್ಲ. ಆರಾಮಾಗೆ ಇರೋಣ, ದೇವರು ಸಿಕ್ಕಿದ್ರೆ ಕೈ ಮುಗಿಯೋಣ. ಅದು ಇದಕ್ಕೋಸ್ಕರವೇ ಜನ್ಮ ದಿನಾಚರಣೆ ಮಾಡಬೇಕು ಅಂತ ಏನಿಲ್ಲ. ಬಹುಶಃ ನಾನು ಜನನವಾದಾಗ ಆವಾಗ ನಾಮಕರಣ ಅಂತ ಮಾಡಿರ್ಬೋದು, ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ, ಮಾಡಿರ್ತಾರೆ. ಮಾಡಿದಾಗ ಏನು ಹೆಸರು ಇಡಬೇಕು, ನಾಗರಾಜ್ ಅಂತ ಹೆಸರಿಡಿ ಅಂತ ಇಟ್ಬಿಟ್ಟಿರ್ತಾರೆ. ಇದು ನಡೆದೇ ಇರೋದು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.